ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ರೀ ತಕೊಳ್ಳಿ ರೀ. ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಬಂಗಾರ. ಅಪ್ಪಯ್ಯ, ಅವಾಗಿಂದ ಯೋಚನೆ ಮಾಡ್ತಿದ್ದೀರಾ? ಅವ್ವ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ? ಏನಾಯ್ತು ರೀ? ಮದುವೆ ಮಂಟಪದಾಗೆ ಗಲಾಟೆ ಆಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಾವೇ ಸಾಕಿದ್ ಗಣಿ ನಮ್ಮನ್ನೇ ಹದ್ದಕ್ಕೆ ಹೋಗ್ಬಿಡ್ತಲ್ಲ ಬಂಗಾರ. ತಂಗಿ ಮಗಳನ್ನ ಎದೆಗೆ ಅಪ್ಕೊಂಡು ಸಾಕ್ತೆ. ನನ್ನ ಬಿಡು, ನೀನು ನಾಂದಿ ಮಗು ಅಂತ ನೋಡ್ದೆ ಹೊಸುಗಿಂತಲೂ ಚಂದಕ್ಕೆ ಜೋಪಾನವಾಗಿ ಸಾಕ್ತೆ. ಅಪ್ಪಯ್ಯ, ಅವರೆಲ್ಲ ಮೋಸ ಮಾಡಕ್ಕಂತಾನೆ ಹುಟ್ಟಿರೋರು. ಅವರಿಗೆಲ್ಲ ನಿಯತ್ ಎಲ್ಲಿದೆ? ನಿಯತ್ ಬೇಡ ಕಣವ, ಸಾಕ್ದವ್ರ ಎದೆಗೆ ಓದಿಬಾರ್ದು ಅನ್ನೋ ಸಂಸ್ಕಾರನದು ಬೇಡ್ವೆ. ಇದ್ರಾಗ ಅವಳ್ತ್ಯಪ್ಯೋನು ಇಲ್ಲ ರೀ. ಆವಾಗ ಹಾಲೆರೆದು ಅದರಿಂದ ವಿಷ ಅಲ್ಲದೆ ಅಮೃತಕ್ಕೆ ಆಸೆ ಪಟ್ಟಿದ್ದು ನಮ್ತ್ಯಪ್. ಎಲ್ಲೋ ಹುಟ್ಟಿ ಬೆಳೆದ ಕೂಸು ಗಂಗಾಧರ್ಪನ ಮಗಳು. ನಿಂಗೆ ಆರೋಗ್ಯ ಕೆಟ್ಟಾಗ ಮಗುಗಿಂದ ಸಂದಾಕಿ ಆರೈಕೆ ಮಾಡಿದ್ಲು. ಹಿಂದೆ ಮುಂದೆ ನೋಡದೆ ಸಾಕಿದ್ದಕ್ಕೆ ರಾಧನೆ ಮಣ್ಣಾಗ್ಬಿಟ್ಲು. ಅದಕ್ಕೆ ಅಲ್ವೇ ಅದ್ಯಾವ್ರು ರಾಧನ್ನ ಜೈಲಿಗೆ ಮುದ್ದೆ ಮುರಿಯ ಕಳಿಸಿ ಸ್ನೇಹನ ನಮ್ಮನೆ ದೀಪ ಬೆಳಗ ಕಳ್ಸಾನ. ನನ್ಗಂತೂ ಸ್ನೇಹ ನಮ್ ದೊರೆ ಹೆಂಡ್ರಾಗಿದ್ದು ಸಾನೆ ಸಂತೋಷ ಆಯ್ತು. ನೀವು ಅವ್ವ ಮಾಡಿದ ಪುಣ್ಯನೇ ಈ ಮನೆನ ಕಾಪಾಡಿದ್ದು. ಇದೆಲ್ಲ ನಮ್ಮ ಹಳೆ ಸ್ನೇಹನ ಆಶೀರ್ವಾದದಿಂದಲೇ ಆಗಿರೋದು. ಅದಕ್ಕೆಯ ಅವಳು ಇಲ್ಲಿ ಇಲ್ದೇ ಹೋದ್ರು ಅವಳು ಹೃದಯ ಇರೋ ಹುಡುಗಿನೇ ಈ ಮನೆ ಸೊಸೆ ಆಗಂಗೆ ಮಾಡೋಳೆ. ನಮ್ಮ ಹಳೆ ಸ್ನೇಹನಂತೂ ನಮ್ಮ ಕೈಲಿ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ಅವಳು ಪ್ರತಿರೂಪ ಬಂದ್ರು ಈ ಹುಡುಗಿನಾದ್ರೂ ನಾವು ಜೋಪಾನ ಮಾಡಲೇಬೇಕು ಬಂಗಾರ. ಹೌದು ರೀ, ನಮ್ಗೆ ಅವಳು ಬೇರೆ ಅಲ್ಲ, ಇವಳು ಬೇರೆ ಅಲ್ಲ. ಇವಳನ್ನ ಸಂದಾಗಿ ಮಾಡ್ಕೊಂಡಷ್ಟು ಆ ಸ್ನೇಹನ ಆತ್ಮಕ್ಕೆ ತೃಪ್ತಿ ಆಯ್ತೈತೆ. ಅವ್ವ, ಈ ಸ್ನೇಹ ಬಂದ್ಮೇಲೆ ಅಣ್ಣಯ್ಯನ ಬದುಕಲ್ಲಿ ತುಂಬಾ ಬದಲಾವಣೆ ಆಗಿದೆ. ಹೂನವ್ವ, ಆ ಹುಡುಗಿ ಕಾಲ್ಗುಣ ಸಂದಾಗೈತೆ. ಅದಕ್ಕೆ ನಮ್ಮ ಮನೆನಾಗೆ ಮತ್ತೆ ನಗು ಮೂಡೈತೆ ನೋಡಿ. ಯಾವುದೇ ಸಂದರ್ಭದಾಗೂ ಯಾವುದೇ ಕಾರಣಕ್ಕೂ ಅವಳ ಮನ್ಸು ಮಾತ್ರ ನೋಯಿಸ್ಬೇಡಿ. ಸರಿ ಅವ್ವ. ರೀ ತಕೊಳ್ಳಿ, ಎಲೆ ಹಾಕಲಿ. ಸುಮ್ಕೆ ಯೋನೇನೋ ಚಿಂತೆ ಮಾಡಬೇಡಿ. ಇನ್ಮ್ಯಾಕೆ ನಮ್ಮ ಮನೆ ಮ್ಯಾಗೆ ಯಾವುದೇ ದೆವ್ವ ಪಿಸಾಚಿ ಕಣ್ಣು ಬೀಳಕ್ಕಿಲ್ಲ. ತಕೊಳ್ಳಿ.